ಹಾಯ್, ನಾವಿವತ್ತು ಹೊರಟಿರೋದು 4 AM ಬಿರಿಯಾನಿ ಅಂತ ಫೇಮಸ್ ಆಗಿರೋ ಹೊಸಕೋಟೆ ಮಣಿ ಬಿರಿಯಾನಿಗೆ. ಸೊ ನಮ್ಮ ಕಲೀಗ್ಸ್ನ ಎಲ್ಲರನ್ನೂ ಕರ್ಕೊಂಡು ನಾವು ಹೋಗ್ತಾ ಇರೋದು ಮೈಸೂರು. ಆನ್ ದಿ ವೇ ಹೊಸಕೋಟೆ ಮೇಲೆ ಹೋಗ್ತಾ ಇದ್ದೀವಿ, ಯಾಕಂದರೆ ಆ ಬಿರಿಯಾನಿನೂ ಕೂಡ ಟೇಸ್ಟ್ ಮಾಡಬೇಕು ಅಂತ ಭಾಳ ದಿನದಿಂದ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಹೇಗಿದ್ರು ಕೆಲಸಕ್ಕೆ ಆನ್ ದಿ ವೇ ಹೋಗೋ ದಾರಿಲೇ ನಾವು ಇಲ್ಲೂ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಓಪನ್ ಪರವಾಗಿಲ್ಲ ತಿರುಗ್ಸೋ ಮತ್ತೆ ಅಲ್ಲೇ ಹಾಕ್ಬಿಡ್ಬೋದು ಅಲ್ಲಿ ತಗೊಂಬಂದ್ ತಿನ್ಕೊಬೇಕು. ಇಲ್ಲೇ ಪಾರ್ಕ್ ಮಾಡ್ತೀವಿ. ಇಲ್ಲೇ ತಿರುಗಿಸ್ಬಿಡು ಹೇಳ್ತೀನಿ. ತಿರುಗಿಸ್ಬಿಡು ಹೇಳ್ತೀನಿ. ತಿರುಗಿಸ್ಬಿಟ್ಟು ಅಲ್ಲೆಲ್ಲಾರು ಪಾರ್ಕ್ ಮಾಡಿ. Hi guys, we reached Hoskote Biryani. Hoskote 4 AM biryani. No. How to explain this feeling? ನಡಿ ಮುಂದೆ. ಇಲ್ಲೇ ಐತಲ್ಲ ಪಾರ್ಕಿಂಗ್. ಫುಲ್ ಈ ಎಂಡಿಂದ ಏನು ಇವತ್ತು ಸಾಟರ್ಡೆ ಅಂತ ಹೇಳ್ಕೊಂಡು ಏನು ಇಷ್ಟು ರಶ್ ಏನು? ಇಲ್ಲ, ನಾಳೆ ಸಂಡೇ ಅಂತಾರೆ. ಹೌದು, ಅದೇ ಕಣ, ಇವತ್ತು ಸ್ಯಾಟರ್ಡೆ ಅಂದ್ರೆ ನಾಳೆ ಸಂಡೇನೇ ಅಲ್ಲ. Means. Water is there. Hi. ಪೀಸ್ ಮಾತ್ರ ಈಗ ಟೇಸ್ಟ್ ಮಾಡ್ಬೇಕು. ಇದಕ್ಕೆ ಯಾವ ಸಾಂಗ್ ಹಾಕ್ಬೇಕಲ್ಲ? ಈ ಜನುಮವೇ ಅಂತಾಳೆ. ಸಾಕಾಗಿದೆ. ಇನ್ನೊಂಚೂರು ಮೇಲೆತ್ತು. ಇನ್ನೊಂಚು ನಿನ್ ತಲೆ ಕಾಣಿಸ್ತಿಲ್ಲ ಆಕ್ಚುಲಿ. ಹಂಗಾರೆ ಹೊಸದಾಗಿ ರೈಸ್ ತಿನ್ಬೇಕಾಯ್ತು ಈಗ. ಸಾಕಾಗಿದೆ ಪೀಸ್ ಮಾತ್ರ. ಅದೇನೋ ಗೊತ್ತಿಲ್ಲ, ನನಗೆ ಈ ಫುಡ್ದೆಲ್ಲ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಬರಲ್ಲ. ಬಟ್ ಅದ್ರೊಳಗಡೆನೂ ಹೇಳಬೇಕು ಅಂತಂದ್ರೆ ವೈಬೇ ಡಿಫ್ರೆಂಟು, ಟೇಸ್ಟ್ ಅಲ್ಟಿಮೇಟ್. ಇದಕ್ಕೂ ಮೊದಲು ತಿಂದಿಲ್ಲ ಅಂತಲ್ಲ, ಬಟ್ ಮಟನ್ ಟೇಸ್ಟೇ ಹಾಗೆ. ಬಟ್ ಇಲ್ಲೇನೋ ಒಂಥರ ಡಿಫ್ರೆಂಟ್ ಆಗಿದೆ, ವೆರೈಟಿ. ಅದರಲ್ಲೂ ಈ ಮಿಡ್ ನೈಟಲ್ಲಿ ಬಂದು ತಿನ್ನೋದಿದೆ ಅಲ್ಲ, ಇದಕ್ಕೆ ಏನಂತ ಹೇಳ್ತಾರೆ, ಶೋಕಿ ಅಂತಂದರು ಅಥವಾ ಆಸೆ ಅಂತಾರೋ ಅದಂತೂ ಗೊತ್ತಿಲ್ಲ. ಬಟ್ ತಿನ್ಬೇಕು ಅನಿಸ್ತು, ಇವತ್ತು ಬಂದ್ವಿ. ಎಷ್ಟೋ ದಿನ ಅಂತ ಅನ್ಕೊತಾ ಇದ್ವಿ, ಇವತ್ತು ಬಂದ್ವಿ. ಮಿಡ್ ನೈಟ್ ಬಿರಿಯಾನಿ, ಡಿಫ್ರೆಂಟ್ ವೈಬ್. ಸೂಪರ್. ಎಲ್ಲ ಉಂಟ್ರ ಬಿರಿಯಾನಿ? ವರ್ಕಬಲ್. ವೆರಿ ಲೆಗ್ ಪೀಸ್. ಹೌ ಟು ಎಕ್ಸ್ಪ್ಲೈನ್ ದಿಸ್ ಫೀಲಿಂಗ್? ಸೂಪರ್. ಚೆನ್ನಾಯ್ತಣ್ಣ? ಸೂಪರ್, ಸಖತ್ತಾಗಿದೆ. ಬಿರಿಯಾನಿ ಎಲ್ಲ ತಿಂದಾಯ್ತು, ಸಖತ್ತಾಗಿತ್ತು ಹೇಳ್ಬೇಕು ಅಂತಂದ್ರೆ. ಆ್ಯಕ್ಚುಲಿ ಮಟನ್ ಐಟಮ್ಸ್ ಅಂತಂದ್ರೆ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ, ಬಟ್ ಅದನ್ನು ಪ್ರಿಪೇರ್ ಮಾಡೋರ ಮೇಲೆ ಅದೆಲ್ಲದು ಕೂಡ ನಿಂತಿರೋಂಥದ್ದು. ಸೊ ನಾವು ರೀಚ್ ಆದಾಗ 2:30, 3 o'clock ಆಗಿತ್ತು ಅನಿಸುತ್ತೆ. ಸೊ ಅಷ್ಟರೊಳಗಡೆನೇ ಎಲ್ಲ ಗಾಡಿಗಳು ಕೂಡ, ತುಂಬ ವೆಹಿಕಲ್ಸ್ಗಳು ಕೂಡ ಬಂದಿದ್ವು. ನೀವು ನೋಡಿರ್ಬೋದು ಆ ವಿಡಿಯೋದೊಳಗಡೆ. ಸೊ ಎಲ್ಲ ಕಾರ್ಗಳು ಕೂಡ ರೋಡ್ ಸೈಡಲ್ಲಿ ಲೈನ್ ಹಚ್ಚಿ ನಿಂತುಬಿಟ್ಟಿದ್ವು. ಹೇಳುವಷ್ಟೇನು ರಶ್ ಏನಿರಲಿಲ್ಲ. ಅದ್ರ ಮಧ್ಯನೂ ಕೂಡ ನಾವು ಹೋದ್ವಿ. ಆ್ಯಕ್ಚುಲಿ ನಾವು ಹೋಗ್ತಾ ಇದ್ದಿದ್ದು ಮೈಸೂರಿಗೆ ಬೇರೆ ಒಂದು ಕೆಲಸದ ಮೇಲೆ. ಆನ್ ದಿ ವೇನೇ ಹೋದ್ರಾಯ್ತು ಅಂತ ಹೊಸಕೋಟೆನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೊಸಕೋಟೆಯಲ್ಲಿ ಸೊ ಯಾವ ಬಿರಿಯಾನಿ ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ. ಯಾವ ಥರ ಅಂತಂದ್ರೆ
ಅಲ್ಲಿ ತುಂಬ ಇದ್ದಾವೆ. ಆನಂದ್ ಬಿರಿಯಾನಿ ಆಗಿರ್ಬೋದು, ಅಕ್ಷಯ್ ಬಿರಿಯಾನಿ ಅಂತ, ಮಣಿ ಬಿರಿಯಾನಿ ಅಂತ. ಸೊ ಇವೆಲ್ಲವೂ ಕೂಡ ತುಂಬ ಕಾಂಪಿಟೇಷನ್ ಪೈಪೋಟಿ ಮೇಲೆ ಇರುವಂಥದ್ದು. ಬಟ್ ಎಲ್ಲರೂ ಹೇಳೋ ಪ್ರಕಾರ ಮಣಿ ಮೊದಲು ಸ್ಟಾರ್ಟ್ ಆಗಿರೋದು, ಮಣಿ ಬಿರಿಯಾನಿ. ಸೊ 4 AM ಬಿರಿಯಾನಿ ಅಂತಲೇ ಫೇಮಸ್ ಇದೆ. ಎಲ್ಲರೂ ಆಲ್ಮೋಸ್ಟ್ ವ್ಲಾಗಲ್ಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಬಾಯಲ್ಲಾಗಿರ್ಬೋದು, ಈವನ್ ಯಾರಾದರೂ ನೈಟ್ ಔಟ್ ಪ್ಲ್ಯಾನ್ ಮಾಡಬೇಕು ಅಂತಂದ್ರೆ ಹೊಸಕೋಟೆ ಹೋಗೋಣ ಅಂತ, ಇದೆಲ್ಲ ಕೇಳಿ ನಮಗೂ ಕೂಡ ಏನಂತ ಕ್ರೇಜ್ ಇದೆ, ಏನಿದೆ ಅಲ್ಲಿ ನೋಡೋಣ ಅಂತ ಹೇಳ್ಕೊಂಡು ನಾವು ಹೋದ್ವಿ. ಸೊ ಬಿರಿಯಾನಿ ತಿಂದು ನಾವು ನೆಕ್ಸ್ಟ್ ಹೋಗಿದ್ದೆ ಮೈಸೂರು ಅರಮನೆ ವಿಸಿಟ್ ಮಾಡ್ಲಿಕ್ಕೆ ಒಂದು ರೀಸನ್ ಏನಪ್ಪ ಅಂತಂದ್ರೆ, ನಾವು 2 o'clock ಒಳಗಡೆ ನಮ್ಮದು ಕೆಲಸಗಳಿದ್ದು, ಸ್ವಲ್ಪ ಆ ಕೆಲಸನ ಮುಗಿಸ್ಕೊಂಡು ನನ್ನ ಜೊತೆ ಬಂದಿರೋ ನಮ್ಮಿಬ್ಬರು ಕೊಲೀಗ್ಸ್ ಅರಮನೆನ ನೋಡಿರಲಿಲ್ಲ ಅಂತಂದರು. ಹಾಗಾಗಿ ಅವ್ರಿಗೆ ಮೈಸೂರು ಅರಮನೆನೂ ತೋರಿಸಿ ಆದಮೇಲೆ ನಾವು ರಿಟರ್ನ್ ಬಂದಿದ್ದೆ ನಮ್ಮ ಬೆಂಗಳೂರು, ನಮ್ಮ ಪೆಂದಕಾಳೂರು ರಾಜಧಾನಿಗೆ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಆಗುತ್ತೆ. ಆ್ಯಕ್ಚುಲಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.